ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಎಲ್ಲ ಕಡೆಗಳಲ್ಲೂ ಕೂಡ ಸ್ಥಳ ಮಹಜರನ್ನ ಮುಗಿಸಿದ್ದಾರೆ. ಮೈಸೂರು ಕಡೆಗೆ ಪೊಲೀಸರು ಈ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡ್ತಾರೆ. ಈ ಪ್ರಕರಣದಲ್ಲಿ ಮೈಸೂರಿನ ಆ ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ಮತ್ತೆ ಗ್ಯಾಂಗ್ ಬಂಧನ ಆಗೋದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಇದ್ರು ಅನ್ನೋ ಮಾಹಿತಿ ಏನಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಿಂದ ಮೈಸೂರಿಗೆ ಸ್ಥಳ ಮಹಜರಿಗೆ ಹೋಗ್ತಾರೆ. ಮೈಸೂರಿಗೆ ನಾಗರಾಜ್ ಲಕ್ಷ್ಮಣ್ಣನ್ನ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಮೈಸೂರಿಗೆ ದರ್ಶನ್ ಕೂಡ ಹೋಗ್ತಾರೆ. ಆದರೆ ದರ್ಶನ್ ಈ ಹೊತ್ತಿಗೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಹೋಗೋದು ಡೌಟ್ ಅಂತ ಹೇಳಿ ತಿಳಿದು ಬರ್ತಾ ಇದೆ. ದರ್ಶನ್ ಕರೆದುಕೊಂಡು ಹೋದರೆ ಜನದಟ್ಟಣೆ ಆಗುತ್ತೆ. ಹೀಗಾಗಿ ನಾಗರಾಜ್ ಮತ್ತೆ ಡ್ರೈವರ್ ಲಕ್ಷ್ಮಣ್ಣನ್ನ ಮಾತ್ರ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಅತ್ತ ಪಟ್ಟಣಗಡೆ ಶೆಡ್ನಲ್ಲಿ ಆರೋಪಿ ಧನರಾಜ್ ಪಂಚನಾಮೆ ನಡೀತಾ ಇದೆ. ಧನರಾಜ್ ಕರೆಂಟ್ ಶಾಕ್ ಕೊಟ್ಟಂತ ಆರೋಪಿ, ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟ ಆರೋಪಿ ಧನರಾಜ್ನನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಪಂಚನಾಮೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಇನ್ನುಳಿದ ಕೆಲ ಆರೋಪಿಗಳನ್ನು ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ದರ್ಶನ್ ಪ್ರಮುಖ ಆರೋಪಿ. ಆದರೆ ದರ್ಶನ್ನನ್ನು ಮೈಸೂರಿಗೆ ಕರೆದುಕೊಂಡು ಹೋಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ದರ್ಶನ್ ಒಂದು ವೇಳೆ ಮೈಸೂರಿಗೆ ಹೋದರೆ ಅಲ್ಲಿ ಜನದಟ್ಟಣೆ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಗೆ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಮೈಸೂರಿಗೆ ದರ್ಶನ್ ಹೋಗೋದಿಲ್ಲ. ನಾಗರಾಜ್ ಹೋಗ್ತಾರೆ. ದರ್ಶನ್ ವ್ಯವಹಾರ ಎಲ್ಲವನ್ನ ನೋಡ್ಕೊಳ್ತಿದ್ದದ್ದು ಇದೇ ನಾಗರಾಜ್ ಮತ್ತೆ ಲಕ್ಷ್ಮಣ್ ದರ್ಶನ್ ಕಾರ್ ಡ್ರೈವರ್, ಇವರಿಬ್ಬರನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಇನ್ನುಳಿದಂತೆ ಧನರಾಜ್ನನ್ನ ಕರೆಂಟ್ ಶಾಕ್ ಕೊಟ್ಟ ಆರೋಪಿ, ಆತನನ್ನ ಪಟ್ಟಣಗೆರೆಯ ಶೆಡ್ನಲ್ಲೇ ಪಂಚನಾಮೆ ಮಾಡ್ತಾರೆ. ಆ ಮೂಲಕ ಒಂದೊಂದನ್ನು ಕೂಡ ಬಿಡದೆ ಪೊಲೀಸರು ಪಂಚನಾಮೆ ಮತ್ತೆ ತನಿಖೆ ಇದೆಲ್ಲವೂ ಕೂಡ ನಡೀತಾ ಇದೆ. ಈ ಆರೋಪಿಗಳಿಗೆ ಡ್ರಿಲ್ ಸತತವಾಗಿ ಮುಂದುವರಿಸಿದ್ದಾರೆ ಪೊಲೀಸರು. ಇನ್ನಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ತಾವೀಗ ಯಾವ ಸ್ಥಳದಲ್ಲಿದ್ದೀರಿ ಮತ್ತೆ ಮೈಸೂರಿಗೆ ಇವತ್ತು ಆರೋಪಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ ಹೋಗ್ತಾರಾ? ಏನಾದರೂ ಮಾಹಿತಿ ಸಿಕ್ಕಿದ್ಯಾ ನಾಗೇಂದ್ರ ಬಾಬು? ಎಸ್ ಸರ್, ರಂಜಿತ್ ನೋಡಿ, ಈಗ ನಾವು ಗಮನಿಸ್ತಾ ಇದ್ದೀವಿ. ಈಗಷ್ಟೇ ಪಶ್ಚಿಮ ವಿಭಾಗದ DCP ಆಗಿರುವಂಥ ಗಿರೀಶ್ ಅವರು ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ತೆರಳ್ತಾ ಇರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ದರ್ಶನನ್ನು ಮೈಸೂರಿಗೆ ಕರೆದುಕೊಂಡು ಹೋಗೋದು ಬಹುತೇಕ ಅನುಮಾನ ಅನ್ನುವ ಚರ್ಚೆಗಳಿಗೆ ಶುರುವಾಗಿದೆ. ಕಾರಣ ಇಷ್ಟೇ, ಮೈಸೂರಿಗೆ ದರ್ಶನ್ನ ಕರ್ಕೊಂಡು ಹೋದರೆ ಅಲ್ಲಿ ಹೆಚ್ಚಿನ ಜನಸಂದಣಿ ಸೇರುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳ ಮಹಾಜರು ಮಾಡೋದು ಕಷ್ಟ ಅನ್ನುವ ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ ಪೊಲೀಸರು. ಹಾಗಾಗಿ ಕೇವಲ ದರ್ಶನ್ನ ಮ್ಯಾನೇಜರ್ ಹಾಗೂ ಡ್ರೈವರ್ ಲಕ್ಷ್ಮಣ್ಣನ ಕರೆದುಕೊಂಡು ಹೋಗೋದಕ್ಕೆ ಈಗ ಪೊಲೀಸರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾಗರಾಜ್ ಮತ್ತು ಲಕ್ಷ್ಮಣ್ ಇಬ್ಬರನ್ನ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಾಜರನ್ನು ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಇಲ್ಲಿಂದ ನೇರವಾಗಿ ಮೈಸೂರಿಗೆ ತೆರಳಿದಂಥ ದರ್ಶನ್ ಎಲ್ಲೆಲ್ಲಿ ಹೋಗಿದ್ರು, ಎಲ್ಲಿ ಸ್ಟೇ ಆಗಿದ್ರು, ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು ಅನ್ನೋದ್ರ ಬಗ್ಗೆ ಮ್ಯಾನೇಜರ್ ನಾಗರಾಜ್ ಹಾಗೆ ದರ್ಶನ್ ಚಾಲಕ ಲಕ್ಷ್ಮಣ್ ಅವರಿಂದ ಮಾಹಿತಿಯನ್ನು ಕಲೆ ಹಾಕಿ ಅವರ ಸಕ್ಷಮದಲ್ಲಿ ಅವರ ಸ್ಥಳವನ್ನು ಮಹಾಜರನ್ನ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗೇಂದ್ರ ಬಾಬು.